ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಆಗಸ್ಟ್ 3ನೇ ತಾರೀಕು ಸೋಮವಾರ ಅಂದರೆ ನಾಳೆ ಅತ್ಯಂತ ಪವಿತ್ರವಾದ ಕೃಷ್ಣ ಪಕ್ಷದ ವಾರಾಹಿ ಪಂಚಮಿ ಬಂದಿದೆ. ವಾರಾಹಿ ದೇವಿಯು ಸಪ್ತ ಮಾತೃಕೆಯರಲ್ಲಿ 5ನೇಯವಳಾಗಿದ್ದು ಅವಳನ್ನು ಆರಾಧಿಸಲು ಈ ತಿಥಿ ಅತ್ಯಂತ ಶ್ರೇಷ್ಠ ಮತ್ತು ಶಕ್ತಿಯುತವಾದದ್ದು ಅಂತಲೇ ಹೇಳ್ಬೋದು. ಈ ದಿನ ಪೂಜೆಯ ಮಾಡೋದ್ರಿಂದ ಶತ್ರು ಬಾಧೆ ನಿವಾರಣೆ ಆಗುತ್ತೆ, ನಕಾರಾತ್ಮಕ ಶಕ್ತಿಗಳ ನಾಶ ಆಗಿನೇ ರಕ್ಷಣೆಯನ್ನು ಕೂಡ ಕರುಣಿಸ್ತಾಳೆ. ಇನ್ನು ಪಂಚಮಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ, ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಅನ್ನೋದಾದರೆ, ನಾಳೆ ಆಗಸ್ಟ್ 3ನೇ ತಾರೀಕು ವಿಶೇಷವಾಗಿ ರಾತ್ರಿ 7ರಿಂದ 9ರವರೆಗೆ ಈ ದೇವಿಯ ಆರಾಧನೆಗೆ ಸೂಕ್ತವಾದ ಸಮಯ. ಇನ್ನು ನಮಗೆ ಪಂಚಮಿ ತಿಥಿ ಶುರು ಆಗೋದು ಇವತ್ತು ರಾತ್ರಿಯೇ ಶುರು ಆಗುತ್ತೆ ಸ್ನೇಹಿತರೆ. ರಾತ್ರಿ 11 ಗಂಟೆ 15 ನಿಮಿಷಕ್ಕೆ ಇವತ್ತು ಶುರು ಆಗಿ ನಾಳೆ 3ನೇ ತಾರೀಕು ರಾತ್ರಿ 10 ಗಂಟೆ 54 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ಇನ್ನು ಅದರಲ್ಲಿ ವಿಶೇಷವಾಗಿ ನಾವು ನಾಳೆ ರಾತ್ರಿ 7 ಗಂಟೆಯಿಂದ ರಾತ್ರಿ 9ರ ಸಮಯದವರೆಗೆ ದೇವಿಯ ಆರಾಧನೆಗೆ ತುಂಬಾ ಸೂಕ್ತವಾದ ಸಮಯ ಅಂತ ಹೇಳ್ಬೋದು. ಈ ದಿನ ವಾರಾಹಿ ದೇವಿಯನ್ನು ಭಜಿಸುವುದರಿಂದ ಭಕ್ತರ ಸುತ್ತಲೂ ವಜ್ರ ಪಂಜರದಂತಹ ಭೇದಿಸಲು ಸಾಧ್ಯವಾಗದಂತಹ ರಕ್ಷಣಾ ಕವಚವನ್ನು ಕೂಡ ನಿರ್ಮಾಣ ಮಾಡ್ತಾಳೆ ಅಂತಲೇ ಹೇಳ್ಬೋದು. ಇನ್ನು ಜೀವನದಲ್ಲಿ ಕಷ್ಟಗಳು, ಆರ್ಥಿಕ ನಷ್ಟಗಳು ಮತ್ತು ನಿಗೂಢ ಅಡೆತಡೆಗಳನ್ನು ಕೂಡ ದೇವಿ ಈ ನಿವಾರಣೆಯನ್ನು ಮಾಡ್ತಾಳೆ. ಹಾಗಾಗಿ ನಾವು ಯಾವ ರೀತಿಯಾಗಿ ಪೂಜೆ ಮಾಡ್ಕೊಬೇಕು, ಅದರಲ್ಲೂ ನಮಗೆ ನಾಳೆ ರಾತ್ರಿ 7 ಗಂಟೆಯಿಂದ 9ರವರೆಗೆ ತುಂಬಾ ಶ್ರೇಷ್ಠವಾದ ಸಮಯ. ಯಾಕೆಂದರೆ ವಾರಾಹಿ ಅಮ್ಮನಿಗೆ ಕತ್ತಲೆ ಆದಮೇಲೆ ವಾರಾಹಿ ಅಮ್ಮನನ್ನು ಪೂಜೆ ಮಾಡ್ಕೊಬೇಕು. ಕತ್ತಲೆ ವಾರಾಹಿ, ಧೂಮ್ರ ವಾರಾಹಿ, ಅದರಲ್ಲೂ ನಮಗೆ ಪಂಚಮಿ ದಿನ ನಾವು ಈ ರೀತಿಯಾಗಿ ರಾತ್ರಿ ಸಮಯದಲ್ಲಿ ಅಮ್ಮನನ್ನು ಪೂಜೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಎಂಥದ್ದೇ ಕಷ್ಟಗಳಿದ್ರೂ ಕೂಡ, ನಮಗೆ ಇಷ್ಟು ದಿನ ಏನೇ ಕಷ್ಟಗಳಿದ್ರೂ ಕೂಡ ನಿವಾರಣೆ ಆಗ್ತಾ ಇಲ್ಲ ಅನ್ನೋರು ಪಂಚಮಿ ದಿನ ಈ ರೀತಿಯಾಗಿ ನೀವು ಪೂಜೆ ಮಾಡ್ಕೊಂಡು ನೋಡಿ, ನಿಮ್ಮ ಕಷ್ಟಗಳೆಲ್ಲ ಕ್ಷಣ ಮಾತ್ರದಲ್ಲೇ ಮಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಆ ಮಂತ್ರ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಈ ಶಕ್ತಿಯುತವಾದ ಮಂತ್ರವನ್ನು ನೀವು 108 ಸಾರಿ ಹೇಳ್ಕೊಬೇಕು. ಅದ್ರ ಜೊತೆ ನಾನು ಒಂದು ರೆಮಿಡಿ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಏನದು ಅನ್ನೋದಾದರೆ, ನಿಂಬೆ ಹಣ್ಣಿನ ಮೇಲೆ ಈ ಅಕ್ಷರವನ್ನು ಬರೆದು ನೀವು 5 ದಿನ ಅಥವಾ 7 ದಿನ ಅಥವಾ 9 ದಿನಗಳ ಕಾಲ ಪೂಜೆ ಮಾಡಿ ನಂತರ ಏನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ವಾರಾಹಿ ಅಮ್ಮನನ್ನು ಸರಳವಾಗಿ ಯಾವ ರೀತಿಯಾಗಿ ಪೂಜೆ ಮಾಡ್ಕೊಬೇಕು, ತುಂಬ ಗ್ರ್ಯಾಂಡಾಗಿ ಪೂಜೆ ಮಾಡಬೇಕು ಅಂತ ಇಲ್ಲ, ಸರಳವಾಗಿ ಮನೇಲಿ ಯಾವ ರೀತಿಯಾಗಿ ಪೂಜೆ ಮಾಡ್ಕೊಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೀವು ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಬೇಕು. ಅಂದರೆ ವಾರಾಹಿ ಅಮ್ಮನ ಫೋಟೋ ಇದ್ದರೆ ಫೋಟೋವನ್ನು ಮೊದಲು ಕ್ಲೀನ್ ಮಾಡಿಕೊಂಡು, ಫೋಟೋ ಅಥವಾ ವಿಗ್ರಹ ಇದ್ದರೆ ವಿಗ್ರಹಕ್ಕನ್ನು ಕೂಡ ನೀವು ಕ್ಲೀನ್ ಮಾಡಿಕೊಂಡು ಪೂಜಾ ಸ್ಥಳವನ್ನೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಬೇಕಾಗತ್ತೆ. ಇನ್ನು ಈ ದಿನ ಶುದ್ಧವಾದ ಹಸುವಿನ ತುಪ್ಪದಿಂದ ನೀವು ದೀಪಾರಾಧನೆ ಮಾಡೋದು ಅಥವಾ ಎಳ್ಳೆಣ್ಣೆಯನ್ನು ಬಳಸಿ ನೀವು ದೀಪಾರಾಧನೆ ಮಾಡ್ಬೋದು. ಈ ರೀತಿಯಾಗಿ ಪಂಚ ದೀಪಾರಾಧನೆ, ನಾನಿವತ್ತು ಯಾಕೆ ಈ ದೀಪ ತೋರಿಸ್ತಾ ಇದ್ದೀನಿ ಅಂದರೆ ಪಂಚಮಿ ಇರೋದ್ರಿಂದ ಪಂಚ ದೀಪಾರಾಧನೆ ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದು. ಈ ರೀತಿಯಾಗಿ ಪಂಚ ದೀಪಾರಾಧನೆ ಮಾಡೋಕ್ಕಾಗಲಿಲ್ಲ ಅಂದರೂ ನೀವು ಸಣ್ಣ ಸಣ್ಣ 5 ದೀಪಗಳನ್ನು ಹಚ್ಚಿ ಕೂಡ ನೀವು ದೀಪಾರಾಧನೆಯನ್ನು ಮಾಡ್ಬೋದು. ಈ ರೀತಿಯಾಗಿ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದೇ ಒಂದು ತುಪ್ಪದ ದೀಪವನ್ನಾದರೂ ಹಚ್ಚಿ ನೀವು ದೀಪಾರಾಧನೆ ಕೂಡ ಮಾಡ್ಬೋದು. ಇನ್ನು ಇದಕ್ಕೆ ಚೆನ್ನಾಗಿರುವಂಥ ಒಂದು ನಿಂಬೆ ಹಣ್ಣು, ಯೆಲ್ಲೋ ಕಲರ್ ಇರುವಂಥ ಒಂದು ನಿಂಬೆ ಹಣ್ಣನ್ನು ತೊಗೊಬೇಕಾಗತ್ತೆ. ಪೂಜೆ ಮಾಡೋ ಸಮಯದಲ್ಲಿ ನೀವು ಆ ನಿಂಬೆ ಹಣ್ಣಿನ ಮೇಲೆ ಏನು ಬರಿಬೇಕು ಅನ್ನೋದಾದರೆ, ಮೊದಲು ನೀವು ಕುಂಕುಮವನ್ನು ಕಲಿಸ್ಕೊಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಕುಂಕುಮವನ್ನು ಕಲಿಸ್ಕೊಂಡು ಓಂ ಎನ್ನುವ ಈ ಅಕ್ಷರವನ್ನು ಕುಂಕುಮದಿಂದ ಬರಿಬೇಕಾಗುತ್ತೆ. ಚೆನ್ನಾಗಿರುವಂಥ ಒಂದು ನಿಂಬೆಹಣ್ಣು ತೊಗೋಬೇಕು, ಅದರ ಮೇಲೆ ಕುಂಕುಮ ಕಲಸಿ ಅದರಿಂದ ಓಂ ಅನ್ನೋ ಅಕ್ಷರವನ್ನು ಬರೆದು ನೀವು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳಿ. ಇನ್ನು ಪೂಜೆಗೆಲ್ಲವನ್ನ ರೆಡಿ ಮಾಡ್ಕೊಳ್ಳಿ. ಅಂತಂದರೆ ಈ ದಿನ ದಾಳಿಂಬೆ ಹಣ್ಣಾಗ್ಬೋದು, ಗೆಣಸಾಗ್ಬೋದು, ಅಥವಾ ನೀವು ಯಾವುದಾದ್ರು ತರಕಾರಿಗಳನ್ನಿಟ್ಟು ಸಿಹಿ ಪದಾರ್ಥಗಳನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡ್ಬೋದು. ಇದ್ರ ಜೊತೆ ನೀವು ಬೆಲ್ಲದ ಪಾನಕವನ್ನು ಇಡೋದು ಮಾತ್ರ ಮಿಸ್ ಮಾಡಬೇಡಿ. ಬೆಲ್ಲದ ಪಾನಕವನ್ನು ಇಟ್ಟು ಕೂಡ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ವಾರಾಹಿ ಅಮ್ಮನಿಗೆ ಕೆಂಪು ಹೂಗಳಿಂದ, ಹಳದಿ ಹೂಗಳಿಂದ ಪೂಜೆಯನ್ನು ಮಾಡ್ಕೊಬೇಕಾಗತ್ತೆ. ಇನ್ನು ಈ ದಿನ ಯಾವ ಮಂತ್ರವನ್ನು ಹೇಳ್ಬೇಕು ಅನ್ನೋದಾದರೆ, ನೀವು ಮಂತ್ರ ಕೂಡ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಂತ್ರವನ್ನು ನೀವು 108 ಸಾರಿ ಹೇಳ್ಕೊಬೇಕಾಗತ್ತೆ. 108 ಸಾರಿ ಹೇಳಿ ನೀವು ಕುಂಕುಮದಿಂದ ಈ ಓಂ ಅನ್ನೋ ಅಕ್ಷರದ ಮೇಲೆ ಅರ್ಚನೆಯನ್ನು ಮಾಡಬೇಕು, ಕುಂಕುಮ ಅರ್ಚನೆಯನ್ನು ಮಾಡಬೇಕು. ಒಂದೊಂದು ಮಂತ್ರವನ್ನು ಹೇಳ್ತಾ, ಅಂದರೆ ಒಂದೇ ಮಂತ್ರನ 108 ಸಾರಿ ಹೇಳಬೇಕು. 108 ಸಾರಿನೂ ನೀವು
ಕುಂಕುಮಾರ್ಚನೆನ ಅಂದರೆ ಈ ನಿಂಬೆ ಹಣ್ಣಿನ ಮೇಲೆ ನೀವು ಕುಂಕುಮಾರ್ಚನೆಯನ್ನು ಮಾಡಬೇಕಾಗತ್ತೆ. ಆ ಮಂತ್ರ ಯಾವುದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಂತ್ರದಿಂದ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಯಾವುದೇ ಕೆಲಸಗಳಲ್ಲಿ ಅಡೆತಡೆ ಇದ್ದು ನಿಂತೋಗಿತ್ತು, ಮನೆ ಕಟ್ತಾ ಇದ್ದೆ ಅರ್ಧಕ್ಕೆ ನಿಂತೋಗಿದೆ, ಅಥವಾ ನಾನು ಸೈಟ್ ತೊಗೊಳ್ತಿದ್ದೆ ಅಡ್ವಾನ್ಸ್ ಕೊಟ್ಟಿದ್ದೀನಿ ಅರ್ಧಕ್ಕೆ ನಿಂತೋಗಿದೆ, ಅಥವಾ ಮಾತುಕತೆಗೆ ಹೋಗ್ತಾ ಇದ್ದೀನಿ ಯಾಕೋ ಬರ್ತಾನೆ ಇಲ್ಲ, ಅಥವಾ ನನಗೆ ಯಾವುದು ತೊಗೊಳಕ್ಕೂ ಆಗ್ತಾ ಇಲ್ಲ, ಅಥವಾ ಎಕ್ಸಾಮ್ ಬರಿತಾ ಇದ್ದೀನಿ ಮತ್ತೆ ಮತ್ತೆ ನನಗೆ ಅದು ಫೇಲ್ಯೂರ್ ಆಗ್ತಾ ಇದೆ, ನಾನು ಮತ್ತೆ ಮತ್ತೆ ಎಕ್ಸಾಮ್ ಬರಿತಾನೆ ಇದ್ದೀನಿ ಯಾಕೋ ನನಗೆ ಅದರಲ್ಲಿ ರಿಸಲ್ಟ್ ಸಿಗ್ತಾ ಇಲ್ಲ, ಅಥವಾ ನಾನು ಯಾವುದೋ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಆದರೂ ಅದು ಆಗ್ತಾನೇ ಇಲ್ಲ, ಅಥವಾ ನಾನು ಯಾರಿಗೋ ದುಡ್ಡು ಕೊಟ್ಟಿದ್ದೀನಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಆ ದುಡ್ಡು ಬರ್ತಾನೆ ಇಲ್ಲ, ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಯಾಕೋ ಬಿಸ್ನೆಸ್ ಆದಂಗೆ ಆಗುತ್ತೆ ಯಾಕೋ ಡಲ್ ಆಗ್ತಾ ಇದೆ. ಈ ರೀತಿಯಾಗಿ ಯಾವುದೇ ಒಂದು ಕಾರಣ ಇದ್ದರೂ ಸಾಕು ಸ್ನೇಹಿತರೆ, ಎಲ್ಲ ಕಾರ್ಯಗಳು ಕೂಡ ಸುಗಮವಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಿಂಬೆ ಹಣ್ಣಿನ ಮೇಲೆ ಯಾವ ಮಂತ್ರವನ್ನು ಹೇಳ್ತಾ ನಾವು ಕುಂಕುಮಾರ್ಚನೆಯನ್ನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಮಂತ್ರ ಹೀಗಿದೆ ನೋಡಿ, ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ. ಓಂ ಹ್ರೀಂ ಗ್ಲೌಂ ವಾರಾಹಿ ಸರ್ವ ಕಾರ್ಯ ಸಿದ್ಧಿ ಕುರು ಕುರು ಸ್ವಾಹ. ಓಂ ಹ್ರೀಂ ಗ್ಲೌಂ ವಾರಾಹಿ ಸರ್ವ ಕಾರ್ಯ ಸಿದ್ಧಿ ಕುರು ಕುರು ಸ್ವಾಹ ಅಂತ ಹೇಳ್ತಾ ನೀವು ಒಂದೊಂದು ಸಾರಿಗೂ ನೀವು ಕುಂಕುಮವನ್ನು ತಗೋಬೇಕು, ಈ ಮಂತ್ರವನ್ನು ಹೇಳ್ಬೇಕು. ನೀವು ಆ ನಿಂಬೆ ಹಣ್ಣಿನ ಮೇಲೆ ಕುಂಕುಮಾರ್ಚನೆಯನ್ನು ಮಾಡಬೇಕು. ಅಂದರೆ 108 ಸಾರಿ ನೀವು ಈ ರೀತಿಯಾಗಿ ಕುಂಕುಮಾರ್ಚನೆಯನ್ನು ಮಾಡಬೇಕಾಗತ್ತೆ. ಇನ್ನು ಮಾಡಿದ್ದಾದಮೇಲೆ ನೀವು ಇದಕ್ಕೆ ಕರ್ಪೂರದಿಂದ ಗಂಧದ ಕಡ್ಡಿಯಿಂದ ಆರತಿಯನ್ನು ಮಾಡಿ ವಾರಾಹಿ ಅಮ್ಮನನ್ನು ಬೇಡ್ಕೊಬೇಕು. ನೀವು ಯಾವ ಕಾರ್ಯಗಳು ನೀವು ಅರ್ಧಕ್ಕೆ ನಿಂತಿದೆ ಅಂತ ವಾರಾಹಿ ಅಮ್ಮನ ಹತ್ರ ಬೇಡ್ಕೊಬೇಕಾಗತ್ತೆ. ಅಮ್ಮ ನಾನು ಈ ಥರ ನಾನು ಮನೆ ಕಟ್ತಾ ಇದ್ದೀನಿ ಅರ್ಧಕ್ಕೆ ನಿಂತಿದೆ ಅದು ಪೂರ್ತಿ ಹಾಕೋ ಹಾಗೆ ಮಾಡಮ್ಮ ಅಂತ ಹೇಳ್ತಾ ನೀವು ಹೇಳ್ಕೊಂಡಿದ್ದ ನಂತರ ನೀವು ಕುಂಕುಮಾರ್ಚನೆಯನ್ನು ಮಾಡಬೇಕು. ನಿಮಗೆ ಗೊತ್ತಾಗುತ್ತೆ ನಿಮ್ಮ ಕಾರ್ಯಗಳು ಯಾವುದು ಅರ್ಧಕ್ಕೆ ನಿಂತಿದೆ ಅಂತ. ಅದನ್ನು ಹೇಳ್ಕೊತ ನೀವು ಕುಂಕುಮಾರ್ಚನೆಯನ್ನು ಮಾಡಿ ನೀವು ತುಪ್ಪದ ಆರತಿ ಕಡ್ಡಿಯಿಂದ ಅಥವಾ ಕರ್ಪೂರದಿಂದ ನೀವು ಆರತಿಯನ್ನು ಮಾಡಬೇಕಾಗತ್ತೆ. ಈ ದಿನ ಧೂಪ ಹಾಕೋದನ್ನು ಮಾತ್ರ ಮಿಸ್ ಮಾಡಿಬಿಡಿ. ಯಾಕೆಂದರೆ ವಾರಾಹಿ ಅಮ್ಮನನ್ನು ಪೂಜೆ ಮಾಡಬೇಕಂದ್ರೆ ನಾವು ಪಾನಕ ಹಾಗೆಯೇ ಧೂಪವನ್ನು ಮಾತ್ರ ಮಿಸ್ ಮಾಡಬಾರ್ದು. ಧೂಪಕ್ಕೆ ನೀವು 2 ಲವಂಗ 2 ಏಲಕ್ಕಿ 1 ಚಕ್ಕೆಯನ್ನು ಹಾಕಿ ನೀವು ಮನೆ ಪೂರ್ತಿಯಾಗಿ ಧೂಪವನ್ನು ತೋರಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಎಂಥದ್ದೇ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಹೋಗುತ್ತೆ ಅಂತ ಹೇಳ್ಬೋದು. ಇನ್ನು ಇದನ್ನು ಎಷ್ಟು ದಿನಗಳ ಕಾಲ ಮಾಡಬೇಕು ಅನ್ನೋದಾದರೆ ಪಂಚಮಿ ದಿನ ಮಾತ್ರ ಮಾಡಬೇಕು ಸ್ನೇಹಿತರೆ. ಆ ನಿಂಬೆಹಣ್ಣಿನ ಮೇಲೆ ಅದು ಹಾಗೆಯೇ ದೇವ್ರ ಮನೇಲಿ ಇಟ್ಬಿಡಿ. ಒಂದು 5 ದಿನ ಅಥವಾ 7 ದಿನ ಅಥವಾ 9 ದಿನ ನಿಮ್ಗೆ ಯಾವ ದಿನ ಅನುಕೂಲ ಆಗುತ್ತೋ ಅಷ್ಟು ದಿನಗಳ ಕಾಲ ಇಟ್ಕೊಂಡು ಅದನ್ನು ತೊಗೊಂಡೋಗಿ ಯಾವುದಾದ್ರೂ ಗಿಡದ ಕೆಳಗಡೆ ಹಾಕಬೇಕಾಗತ್ತೆ. ಅಂದರೆ ಆ ಕುಂಕುಮವನ್ನು ತೊಗೊಳ್ಳಿ, ಡೈಲಿ ಬಟ್ಟಿಟ್ಕೊಳ್ಳಿ. ಅದನ್ನು ನೀವು ಅಮ್ಮನನ್ನು ನೆನೆಸ್ಕೊಂಡು ನೀವು ಅಮ್ಮ ನನಗೆ ಈ ಕಾರ್ಯ ಅರ್ಧಕ್ಕೆ ನಿಂತಿದೆ ನನಗೆ ಪೂರ್ತಿ ಆಗಲಮ್ಮ ಅಂತ ಹೇಳ್ಕೊಂಡು ನೀವು ಅರ್ಚನೆ ಮಾಡಿರುವಂಥ ಕುಂಕುಮವನ್ನು ಒಂದು ಡಬ್ಬಿಲಿ ಹಾಕ್ಕೊಂಡು ಡೈಲಿ ನೀವು ಪೂಜೆ ಮಾಡೋ ಸಮಯದಲ್ಲಿ ಅದನ್ನು ಧಾರಣೆಯನ್ನು ಮಾಡ್ಬೋದು. ಇನ್ನು ಆ ನಿಂಬೆ ಹಣ್ಣನ್ನು ಯಾವುದಾದ್ರೂ ಗಿಡಗಳ ಕೆಳಗಡೆ ಹೂವಿನ ಗಿಡ ಆಗ್ಬೋದು ಅಥವಾ ದೊಡ್ಡ ದೊಡ್ಡ ಮರ ಇರುತ್ತಲ್ಲ ಆ ಮರದ ಕೆಳಗಡೆ ನೀವು ಹಾಕಬೇಕಾಗತ್ತೆ. ನೀವು ಅದನ್ನು 5 ದಿನಕ್ಕೆ ಹಾಕ್ಬೋದು, ನೀವು ಪೂಜೆ ಮಾಡಿ 5ನೇ ದಿನಕ್ಕೆ ಹಾಕ್ಬೋದು, 7ನೇ ದಿನಕ್ಕೆ ಹಾಕ್ಬೋದು ಅಥವಾ 9ನೇ ದಿನಕ್ಕೆ. ಈ ರೀತಿಯಾಗಿ ನೋಡಿಕೊಂಡು ನೀವು ಅದನ್ನು ತೊಗೊಂಡೋಗಿ ಮರದ ಕೆಳಗಡೆ ಹಾಕಬೇಕಾಗತ್ತೆ. ಇನ್ನು ಆ ಕುಂಕುಮವನ್ನು ಅವತ್ತಿಂದನೇ ಧಾರಣೆ ಮಾಡೋದಕ್ಕೆ ಶುರು ಮಾಡಿ. ಅಂದರೆ ನಾಳೆ ನೀವು ಕುಂಕುಮಾರ್ಚನೆ ಮಾಡ್ತೀರಲ್ಲ, ಮಾಡಿದ ತಕ್ಷಣವೇ ಅದು ಕೊನೆಯಲ್ಲಿ ನೀವು ದೇವ್ರ ಮನೆಯಿಂದ ಎದ್ದೇಳೋ ಸಮಯದಲ್ಲಿ ನೀವು ಅದನ್ನು ಬಟ್ಟಿಟ್ಕೊಂಡು ನಾಳೆಯಿಂದನೇ ಶುರು ಮಾಡಿ. ಡೈಲಿ ಬೆಳಗ್ಗೆ ನೀವು ಯಾವ ಕಾರ್ಯ ಅರ್ಧಕ್ಕೆ ನಿಂತಿದೆ ಅದನ್ನು ನೆನೆಸ್ಕೊಂಡು ಅಮ್ಮನ ಹತ್ರ ಬೇಡ್ಕೊತ ನೀವು ಆ ಕುಂಕುಮನ ಧಾರಣೆ ಮಾಡ್ತಾ ಬನ್ನಿ. ನಿಮಗೆ ಎಷ್ಟು ಬೇಗ ರಿಸಲ್ಟ್ ಸಿಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೀವೇ ನನಗೆ ಮೆಸೇಜ್ ಮಾಡ್ತೀರಿ, ಅಮ್ಮ ನನಗೆ ಈ ಥರ ಮಾಡಿದೆ ನನಗೆ ತಕ್ಷಣ ನಂಗೆ ರಿಸಲ್ಟ್ ಸಿಕ್ತು ಅಂತ ನೀವೇ ಮೆಸೇಜ್ ಮಾಡ್ತೀರಾ. ತುಂಬಾ ಶಕ್ತಿಯುತವಾದ ಮಂತ್ರ ಅನ್ಬೋದು. ಅದ್ರ ಮೇಲೆ ನಾವು ನಿಂಬೆ ಹಣ್ಣಿನ ಮೇಲೆ ಓಂ ಅಂತ ಬರೆದು ಅದ್ರ ಮೇಲೆ ನಾವು ಅರ್ಚನೆಯನ್ನು ಮಾಡೋದ್ರಿಂದ ಕೂಡ ತುಂಬಾ ನಿಂಬೆ ಹಣ್ಣಿಗೆ ನಮ್ಮ ಎಲ್ಲ ಕಷ್ಟಗಳನ್ನು ನೀಗಿಸೋದು. ನಿಂಬೆ ಹಣ್ಣು ನೋಡಿ ದೃಷ್ಟಿ ದೋಷಕ್ಕೂ ಉಪಯೋಗಿಸ್ತಾರೆ, ಹಾಗೆಯೇ ಮಾಟ ಮಂತ್ರಕ್ಕೂ ಉಪಯೋಗಿಸ್ತಾರೆ, ಮತ್ತು ಒಳ್ಳೆ ಕಾರ್ಯಕ್ಕೂ ಕೂಡ ಉಪಯೋಗಿಸ್ತಾರೆ. ಹಾಗಾಗಿ ನಿಂಬೆ ಹಣ್ಣಿನಲ್ಲಿ ತುಂಬಾ ಶಕ್ತಿ ಇರುತ್ತೆ. ನಿಂಬೆ ಹಣ್ಣಿನ ಮೇಲೆ ಈ ರೀತಿಯಾಗಿ ನಾವು ಅರ್ಚನೆಯನ್ನು ಮಾಡೋದ್ರಿಂದ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.